ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಂತೋಷ್ ಲಾಡ್ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಸಂತೋಷ್ ಲಾಡ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಸಂತೋಷ್ ಲಾಡ್ಗೆ 50 ವರ್ಷ, ಬಸನಗೌಡ ಪಾಟೀಲ್ ಯತ್ನಾಳ್ಗೆ 61 ವರ್ಷ. ವಯಸ್ಸಲ್ಲಿ ಸಂತೋಷ್ ಲಾಡ್ಗಿಂತ ಯತ್ನಾಳ್ 11 ವರ್ಷ ದೊಡ್ಡವರು. ಶಿಕ್ಷಣ, ಸಂತೋಷ್ ಲಾಡ್ ಮತ್ತು ಯತ್ನಾಳ್ ಇಬ್ರು ಬಿಕಾಂ ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿವರೆಗೆ ಓದಿದ್ದಾರೆ. ಈ ವಿಚಾರದಲ್ಲಿ ಇಬ್ರು ಸೇಮ್ ಇದ್ದಾರೆ. ಕ್ಷೇತ್ರ ಮತ್ತು ಹುದ್ದೆ, ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆ ಕಲಘಟಕಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಹಾಗೂ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಯತ್ನಾಳ್ ವಿಜಯಪುರ ಜಿಲ್ಲೆ ವಿಜಯಪುರ ನಗರ ಕ್ಷೇತ್ರದ ಬಿಜೆಪಿ ಎಂಎಲ್ಎ. ಗೆಲುವಿನ ಅಂತರ, 2023ರ ವಿಧಾನಸಭೆ ಚುನಾವಣೆಯಲ್ಲಿ ಸಂತೋಷ್ ಲಾಡ್ 14,357 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಲಾಡ್ಗೆ 52.86% ಜನ ವೋಟ್ ಹಾಕಿ ಗೆಲ್ಲಿಸಿದ್ರು. ಮತ್ತೊಂದ್ ಕಡೆ ಯತ್ನಾಳ್ 8,233 ವೋಟ್ಗಳಿಂದ ಗೆದ್ದಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 51.47% ಜನ ಯತ್ನಾಳ್ಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಇಬ್ಬರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಸಂತೋಷ್ ಲಾಡ್. ಚುನಾವಣಾ ಅನುಭವ, ಸಂತೋಷ್ ಲಾಡ್ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ ಎಂಎಲ್ಎ ಮತ್ತು 2 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಹಾಗೆ 1 ಸಲ ವಿಧಾನಸಭೆ ಚುನಾವಣೆ ಸೋತಿದ್ದಾರೆ. ಯತ್ನಾಳ್ 1994ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ ಎಂಎಲ್ಎ, 1 ಬಾರಿ ಎಂಎಲ್ಸಿ, 2 ಬಾರಿ ಸಂಸದ ಮತ್ತು 1 ಬಾರಿ ಕೇಂದ್ರ ಸಚಿವರಾಗಿದ್ದಾರೆ. ಹಾಗೆ 1 ಸಲ ಲೋಕಸಭೆ ಮತ್ತು 2 ಸಲ ವಿಧಾನಸಭೆ ಚುನಾವಣೆ ಸೇರಿ ಒಟ್ಟು 3 ಸೋಲು ಕಂಡಿದ್ದಾರೆ. ಕ್ರಿಮಿನಲ್ ಕೇಸ್, ಸಂತೋಷ್ ಲಾಡ್ ವಿರುದ್ಧ 1 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಯತ್ನಾಳ್ ವಿರುದ್ಧ 4 ಕ್ರಿಮಿನಲ್ ಕೇಸ್ ಬಾಕಿ ಇವೆ. ಪತ್ನಿ ಮತ್ತು ಕುಟುಂಬ, ಸಂತೋಷ್ ಲಾಡ್ ಪತ್ನಿ ಹೆಸರು ಕೀರ್ತಿ. ಇವರಿಗೆ ಕರಣ್ ಲಾಡ್ ಎಂಬ ಮಗನಿದ್ದಾನೆ. ಯತ್ನಾಳ್ ಪತ್ನಿ ಹೆಸರು ಶೈಲಜಾ. ಇವರಿಗೆ ರಾಮನಗೌಡ ಪಾಟೀಲ್ ಮತ್ತು ಆದರ್ಶ ಪಾಟೀಲ್ ಎಂಬ ಮಕ್ಕಳಿದ್ದಾರೆ. ಮನೆ, ಸಂತೋಷ್ ಲಾಡ್ ಕುಟುಂಬದ ಬಳಿ ಬೆಂಗಳೂರಲ್ಲಿ 1, ಬಳ್ಳಾರಿಯಲ್ಲಿ 1 ಸೇರಿ ಒಟ್ಟು 2 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 5.5 ಕೋಟಿ. ಯತ್ನಾಳ್ ಕುಟುಂಬದ ಬಳಿ ಬೆಂಗಳೂರಲ್ಲಿ 2 ಮತ್ತು ವಿಜಯಪುರ ಜಿಲ್ಲೆಯಲ್ಲಿ 2 ಸೇರಿ ಒಟ್ಟು 4 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 1.5 ಕೋಟಿ. ಹೆಚ್ಚು ಮನೆಗಳಿರೋದು ಯತ್ನಾಳ್ ಕುಟುಂಬದ ಬಳಿಯಾದ್ರೂ ಹೆಚ್ಚು ಬೆಲೆ ಬಾಳುವ ಮನೆ ಇರೋದು ಸಂತೋಷ್ ಲಾಡ್ ಬಳಿ. ವಾಹನ, ಸಂತೋಷ್ ಲಾಡ್ ಕುಟುಂಬದ ಬಳಿ 1 ಮಾರುತಿ ಓಮ್ನಿ ಇದೆ. ಇದರ ಮೌಲ್ಯ 2.5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಯತ್ನಾಳ್ ಕುಟುಂಬದ ಬಳಿ ಟೊಯಾಟಾ ಫಾರ್ಚುನರ್, ಕಿಯಾ ಕಾರ್ನಿವಾಲ್ ಮತ್ತು ಹ್ಯುಂಡೈ ವರ್ನಾ ಕಾರುಗಳಿವೆ. ಇವುಗಳ ಒಟ್ಟು ಮೌಲ್ಯ 84 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನಗಳ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ. ಚಿನ್ನ, ಸಂತೋಷ್ ಲಾಡ್ ಕುಟುಂಬದ ಬಳಿ ಬರೋಬ್ಬರಿ 5.5 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 3.19 ಕೋಟಿ. ಯತ್ನಾಳ್ ಕುಟುಂಬದ ಬಳಿ 430 ಗ್ರಾಂನಷ್ಟು ಚಿನ್ನ ಇದೆ. ಇದರ ಮೌಲ್ಯ 13.5 ಲಕ್ಷ. ಹೆಚ್ಚು ಚಿನ್ನ ಇರೋದು ಸಂತೋಷ್ ಲಾಡ್ ಕುಟುಂಬದ ಬಳಿ. ಬೆಳ್ಳಿ, ಸಂತೋಷ್ ಲಾಡ್ ಕುಟುಂಬದ ಬಳಿ 10 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 8 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಯತ್ನಾಳ್ ಕುಟುಂಬದ ಬಳಿ 2 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 1.5 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲೂ ಲಾಡ್ ಮುಂದಿದ್ದಾರೆ. ಷೇರು ಮ್ಯೂಚುವಲ್ ಫಂಡ್, ಸಂತೋಷ್ ಲಾಡ್ ಕುಟುಂಬ ವಿವಿಧ ಕಂಪನಿಗಳಲ್ಲಿ ಬರೋಬ್ಬರಿ 22 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ಗಳನ್ನು ಹೊಂದಿದೆ. ಯತ್ನಾಳ್ ಕುಟುಂಬ 15 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ಈ ವಿಚಾರದಲ್ಲಿ ಲಾಡ್ ಮುಂದಿದ್ದಾರೆ. ಕೃಷಿ ಜಮೀನು,
ಸಂತೋಷ್ ಲಾಡ್ ಕುಟುಂಬದ ಬಳಿ 38 ಎಕರೆಯಷ್ಟು ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 1.66 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಯತ್ನಾಳ್ ಕುಟುಂಬದ ಬಳಿ 73 ಎಕರೆಯಷ್ಟು ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 1.12 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಜಮೀನು ಇರೋದು ಯತ್ನಾಳ್ ಕುಟುಂಬದ ಬಳಿ. ಕೃಷಿಯೇತರ ಸೈಟು. ಸಂತೋಷ್ ಲಾಡ್ ಕುಟುಂಬ 2 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 1.34 ಕೋಟಿ. ಯತ್ನಾಳ್ ಕುಟುಂಬ 3 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 1.11 ಕೋಟಿ. ವಾಣಿಜ್ಯ ಕಟ್ಟಡ. ಸಂತೋಷ್ ಲಾಡ್ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಯತ್ನಾಳ್ ಕುಟುಂಬದ ಬಳಿ 5 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 2 ಕೋಟಿ. ಈ ವಿಚಾರದಲ್ಲಿ ಯತ್ನಾಳ್ ಮುಂದಿದ್ದಾರೆ. ಸಾಲ ಕೊಟ್ಟಿರೋದು. ಸಂತೋಷ್ ಲಾಡ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ 53 ಕೋಟಿ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಯತ್ನಾಳ್ ಕುಟುಂಬ 3.5 ಕೋಟಿ ಸಾಲ ಕೊಟ್ಟಿದೆ. ಹೆಚ್ಚು ಸಾಲ ಕೊಟ್ಟಿರೋದು ಲಾಡ್ ಕುಟುಂಬ. ಒಟ್ಟು ಆಸ್ತಿ. ಸಂತೋಷ್ ಲಾಡ್ ತಮ್ಮ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 138 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಯತ್ನಾಳ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ 26 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಇಬ್ರಲ್ಲಿ ಸಂತೋಷ್ ಲಾಡ್ ಕುಟುಂಬ ಹೆಚ್ಚು ಶ್ರೀಮಂತವಾಗಿದೆ. ಆಸ್ತಿಯ ದೊಡ್ಡ ಪಾಲು. ಲಾಡ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೊಟ್ಟಿರೋ ಸಾಲ ಅಥವಾ ಅಡ್ವಾನ್ಸ್ದು. ಬರೋಬ್ಬರಿ 53 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಯತ್ನಾಳ್ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮತ್ತು ಮ್ಯೂಚುವಲ್ ಫಂಡ್ದು. 15 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ಸಂತೋಷ್ ಲಾಡ್ ಕುಟುಂಬ 26 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಯತ್ನಾಳ್ ಕುಟುಂಬ 20 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಹೆಚ್ಚು ಸಾಲ ಬಾಕಿ ಇರೋದು ಲಾಡ್ ಕುಟುಂಬದ್ದು. ಆದಾಯ. ಸಂತೋಷ್ ಲಾಡ್ರ ವಾರ್ಷಿಕ ಆದಾಯ 11.26 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 94,000, ದಿನಕ್ಕೆ 3,100 ಆಗುತ್ತೆ. ಯತ್ನಾಳ್ರ ವಾರ್ಷಿಕ ಆದಾಯ 77.28 ಲಕ್ಷ ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 6.44 ಲಕ್ಷ, ದಿನಕ್ಕೆ 21,500 ಆಗುತ್ತೆ. ಇಬ್ರಲ್ಲಿ ಹೆಚ್ಚು ಆದಾಯ ಪಡಿತಿರೋದು ಯತ್ನಾಳ್. ಪತ್ನಿಯ ಆದಾಯ. ಸಂತೋಷ್ ಲಾಡ್ ಪತ್ನಿ ಕೀರ್ತಿಯ ವಾರ್ಷಿಕ ಆದಾಯ 5.40 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 45,000, ದಿನಕ್ಕೆ 1,500 ಆಗುತ್ತೆ. ಯತ್ನಾಳ್ ಪತ್ನಿ ಶೈಲಜಾರ ವಾರ್ಷಿಕ ಆದಾಯ 63.20 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 5.26 ಲಕ್ಷ, ದಿನಕ್ಕೆ 17,500 ಆಗುತ್ತೆ. ಇಬ್ರಲ್ಲಿ ಯತ್ನಾಳ್ ಪತ್ನಿಯ ಆದಾಯವೇ ಹೆಚ್ಚು. ಜಾತಿ ಅಥವಾ ಸಮುದಾಯ. ಸಂತೋಷ್ ಲಾಡ್ ಮರಾಠ ಸಮುದಾಯದವರು, ಯತ್ನಾಳ್ ಲಿಂಗಾಯತ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಿಷ್ಟು ಸಂತೋಷ್ ಲಾಡ್ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಲಾಡ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಯತ್ನಾಳ್ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ ಜನನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.